ಇವತ್ತಿನ ವಿಡಿಯೋದಲ್ಲಿ ನಾನು ಹುಣಸೆ ಎಲೆಯಿಂದ ನಮಗೆ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ, ಯಾವ ರೀತಿ ಬಳಸಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹುಣಸೆ ಎಲೆ ಕೂಡ ತುಂಬಾನೇ ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿದೆ. ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದಿದು. ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ, ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಹುಣಸೆ ಎಲೆ ತುಂಬಾನೇ ಸಹಾಯ ಮಾಡುತ್ತೆ. ಅದರಿಂದ ಸೂಪ್ ಥರ ಮಾಡಬಹುದು, ನಾವು ಸಾರು ಕೂಡ ಮಾಡಬಹುದು. ಇನ್ನು ಕೀಲು ನೋವಿನ ಸಮಸ್ಯೆ ಇರೋರಿಗಂತೂ ಹುಣಸೆ ಹಣ್ಣು, ಹುಣಸೆ ಬೀಜ, ಹುಣಸೆ ಎಲೆ ಎಲ್ಲವೂ ಕೂಡ ತುಂಬಾನೇ ಒಳ್ಳೆಯದು. ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಬಹುದು. ಇಲ್ಲ ಆದರೆ ಹುಣಸೆ ಎಲೆಯಿಂದ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಎಲ್ಲಿ ಗಂಟು ನೋವೆಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಳೋದ್ರಿಂದ ಕೂಡ ಕೀಲು ನೋವು, ಗಂಟು ನೋವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಈ ಹುಣಸೆ ಮರದ ಎಲೆ ಎಷ್ಟು ಅದ್ಭುತ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ನಂಜನ್ನು ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ನಮಗೆ ಪದೇ ಪದೇ ಏನಾದರೂ ಗಾಯ ಆಗ್ತಾ ಇದ್ರೆ, ಇನ್ಫೆಕ್ಷನ್, ಸೋಂಕು ಎಲ್ಲ ಆಗ್ತಾ ಇದ್ರೆ, ದೇಹದಲ್ಲಿ ನಂಜಿನಾಂಶ ಜಾಸ್ತಿ ಆದಾಗ ಕೂಡ ಈ ಥರ ಆಗುತ್ತೆ. ಸೊ ನಾವು ಹುಣಸೆ ಎಲೆಯನ್ನು ಯಾವುದೇ ರೀತಿಯ ಅಡುಗೆಯನ್ನು ಮಾಡಿ ಬಳಸೋದ್ರಿಂದ ದೇಹದಲ್ಲಿರುವಂತಹ ನಂಜಿನ ಅಂಶವನ್ನು ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ಗೆ ಕೂಡ ತುಂಬಾನೇ ಒಳ್ಳೆಯದು. ಇದರಿಂದ ಸೂಪ್ ಎಲ್ಲ ಮಾಡಿ ಕುಡಿಬಹುದು. ಇದರಿಂದ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ.